ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ, ರಾಮಾಚಾರಿ ಡೈರೆಕ್ಷನ್ ಮಾಡ್ತಿದ್ದೀನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂದರೆ ತುಂಬ ಜವಾಬ್ದಾರಿಯುತ ಕೆಲಸ. ಬೆಳಗ್ಗೆಯಿಂದ ಇದ್ದು ಸಾಯಂಕಾಲದವರೆಗೂ, ನಾಳೆ ಮತ್ತು ಟೆಲಿಕಾಸ್ಟ್ ಹೋಗೋವರೆಗೂ ಏನೇನು ಸಿದ್ಧತೆ ಮಾಡ್ಕೋಬೇಕು ಅನ್ನೋದು ಮೊದಲೆಲ್ಲ ಡೈರೆಕ್ಟ್ರೆಲ್ಲ ಹೇಳಿರ್ತಾರೆ. ಮೇಕಪ್ಪಿಂದ ಹಿಡಿದು, ಕ್ಯಾಮ್ರಾದಿಂದ ಹಿಡಿದು, ಲೈಟ್ಸಿಂದ ಹಿಡಿದು, ಕಾಸ್ಟ್ಯೂಮ್ ಡಿಸೈನ್, ಹೇರ್ ಸ್ಟೈಲಿಸ್ಟ್ ಇರ್ತಾರೆ, ಅವರಿಂದ ಜವಾಬ್ದಾರಿ ಕೆಲಸಗಳು. ಆಮೇಲೆ ಸೀನ್ ತೆರೆಯವರೆಗೂ ಬರೋ ತನಕ ತುಂಬ ಜವಾಬ್ದಾರಿಯುತ ಕೆಲಸಗಳನ್ನು ಮಾಡುವಾಗ ಆ ಸೀನನ್ನು ತೆರೆ ಮೇಲೆ ಹೆಂಗೆ ತರ್ತಾರೆ, ಒಬ್ಬ ಕತೆಗಾರ ಕತೆನ ಕಟ್ಟಿ ತೆರೆ ಮೇಲೆ ಹೇಗೆ ತರ್ತಾರೆ ಅನ್ನೋದು ಕಾನ್ಸೆಪ್ಟು. ಅವರು ರಾಮ್ಜಿ ಸರ್ ಇದನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ರಾಮ್ಜಿ ಸರ್. ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ, ಡೈರೆಕ್ಷನ್ ಜವಾಬ್ದಾರಿ, ತೆರೆ ಮೇಲೆ ಬರೋವಂಥ ಒಂದು ಜವಾಬ್ದಾರಿನ. ಅದನ್ನು ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಕ್ಯಾಮ್ರಾಮನ್ ಟೀಮ್ ಎಲ್ಲ ಟೀಮ್ ವರ್ಕಾಗಿ ಮಾಡ್ತಾಯಿದ್ದೀವಿ. ತುಂಬ ಖುಷಿಯಿಂದ ಮಾಡ್ತಾಯಿದ್ದೀವಿ. ಜನರನ್ನು ನಾವು ಎಂಟರ್ಟೈನ್ಮೆಂಟ್ ಮಾಡೋ ಅವಕಾಶ ನಮಗೆ ಕೊಟ್ಟಿದ್ದಾರೆ. ನಾವು ಆ ಅವಕಾಶನ ಯೂಸ್ ಮಾಡ್ಕೋತಿದ್ದೀವಿ ಅಂತ. ನಿಮ್ಮೆಲ್ಲ ಪ್ರೀತಿ ಹೀಗೆ ಇರಲಿ, ಮುಂದಕ್ಕೂ ಹೀಗೆ ಹೋಗಲಿ ಅಂತ ಹೇಳ್ಕೊತೀವಿ. ತೆರೆ ಮೇಲೆ ಆರ್ಟಿಸ್ಟ್ ಮಾತ್ರ ನೋಡ್ತೀವಿ. ತೆರೆಯಿಂದ ಸುಮಾರು ಶ್ರಮ ಇರುತ್ತೆ, ಇಷ್ಟು ಜನದ್ದು ವರ್ಕ್ ಇರುತ್ತೆ. ತುಂಬ ಶ್ರಮ ಪಟ್ಟು ನೀವು ಆರ್ಟಿಸ್ಟ್ನ ತೆರೆ ಮೇಲೆ ತರ್ತೀವಿ. ಒಂದು ಸೀನಿಂದ ಇನ್ನೊಂದು ಸೀನ್ಗೆ ಹೋಗ್ಬೇಕಂದ್ರೆ ಎಷ್ಟು ಸಿದ್ಧತೆ ಇರುತ್ತೆ ಅಂದರೆ, ಸೆಟ್ ವರ್ಕ್ ಆಗಿರ್ಬೋದು, ನೆಕ್ಸ್ಟ್ ಬ್ಲಾಕ್ ಚೇಂಜು, ಕ್ಯಾಮ್ರಾಯಿಂದ ಲೈಟಿಂಗಿಂದ ಚೇಂಜ್ ಇರುತ್ತೆ, ಮತ್ತು ಆರ್ಟಿಸ್ಟಿಗೆ ಅದು ಕನ್ವೆ ಮಾಡೋ ರೀತಿ, ಈ ಚೇಂಜ್ ಅವರಿಂದ ಒಂದು ಸೀನಲ್ಲಿ ಅವರು ಖುಷಿ ಪಡಿಸೋದಿರುತ್ತೆ, ಇನ್ನೊಂದು ಸೀನಲ್ಲಿ ಟೆನ್ಷನ್ನು, ಆ ಥರದ್ದೆಲ್ಲ ಇರುತ್ತೆ. ಅದನ್ನ ಅವ್ರಿಗೆ ಹೇಳೋ ರೀತಿ ಎಲ್ಲ ಇರುತ್ತೆ. ಅದು ಸ್ಕ್ರಿಪ್ಟ್ ಇರುತ್ತೆ, ಅವ್ರಿಗೆ ಹೇಳಿ ನಮ್ಮ ಡೈರೆಕ್ಟರ್ ಆಗಲಿ ಅಸಿಸ್ಟೆಂಟ್ ಡೈಲಾಗ್ ಶೀಟ್ ಕೊಟ್ಟಿರ್ತಾರೆ. ಅದನ್ನು ನಾವು ಈ ತೆರೆ ಮೇಲೆ ಎಷ್ಟರ ಮಟ್ಟಿಗೆ ಏನಾದರೂ ಚೇಂಜಸ್ ಇದ್ದರೆ ಹೇಳ್ತೀವಿ. ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೇ ಇರೋದರಿಂದ ನಮಗೆ ಅದು ಈಸಿ ಆಗ್ತಿದೆ, ನಾವೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಅದರಿಂದ ತುಂಬ ಈಸಿ. ಒಂದು ಈ ಸೀನು ತುಂಬ ಹ್ಯಾಪಿ ಇದ್ದರೆ, ಇನ್ನೊಂದು ತುಂಬ ಎಮೋಷ್ನಲ್ ಇದ್ದರೆ ಹೇಳಿದರೆ ಅವ್ರು ಕನ್ವೆ ಮಾಡ್ತಾರೆ. ಅದರಿಂದ ನಾವು ಹೆಚ್ಚು ಹೇಳೋ ಅಗತ್ಯ ಇಲ್ಲ. ಅದು ಆರ್ಟಿಸ್ಟೇ ಆಗಲಿ ನಮಗೆ ತುಂಬ ಕೋಪ್ರೇಟ್ ಮಾಡ್ತಾರೆ. ತುಂಬ ಒಳ್ಳೆ ಆರ್ಟಿಸ್ಟ್ ಸಿಕ್ಕೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಅಯ್ಯೋ ಈ ಸೀನ್ ಚೆನ್ನಾಗಿ ಬಂತ, ಚೆನ್ನಾಗಿ ಮಾಡಿದಾರ, ಅಯ್ಯೋ ಹಿಂಗೋ, ಅಯ್ಯೋ ಮಧ್ಯೆ ಬಿಟ್ಬಿಟ್ಟಿದ್ದೀವಿ ಅಂತೆಲ್ಲ ಓಡ್ತಾ ಇರುತ್ತೆ. ನಾಳೆ ಎಡಿಟಿಂಗಲ್ಲಿ ಕೂತು ರಫ್ ಎಡಿಟಿಂಗು, ಮ್ಯೂಸಿಕ್ ಎಲ್ಲ ಬರುತ್ತೆ. ಆದ್ದರಿಂದ ಅದನ್ನು ನೋಡಿ ಒಂದು ಸ್ವಲ್ಪ ಈಗ ಮಾಡ್ಬೋದಾಗಿತ್ತಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ ಸೀರಿಯಲ್ ನೋಡ್ಬೋದು. ದಿನನಿತ್ಯ ಮಾಡಬೇಕು, ನಾವು ಇಷ್ಟು ಸೀನ್ ಮಾಡಬೇಕು ಅಂತಿರುತ್ತೆ. ಸಿನಿಮಾ ರೇಂಜಿಗೆ ಇರೋದ್ರೆ 2 ಸೀನ್, ಇಲ್ಲೊಂದು 10 ಸೀನ್ ಮಾಡೋದ್ರಿಂದ 10-8 ಸೀನ್ ನಾವು ಟೆಲಿಕಾಸ್ಟ್ ಅಂತೂ ಹೋಗಲೇಬೇಕು. ಅದರಿಂದ ಓಕೆ ಮಾಡಿದ್ದೀವಿ, ಒಂದು ನೋಡುವಾಗ ಒಂದು ಮನಸ್ಸು ತೃಪ್ತಿ ಕೊಡುತ್ತೆ. ಮತ್ತು ಅದೇ ಗುಂಗಲ್ಲಿ ಇರ್ತೀವಿ, ಓ ಸೀನ್ ಹಿಂಗೆ ಮಾಡಬೇಕಾಗಿತ್ತಲ್ಲ. ಹೆಕ್ಟಿಕ್ ಶಾರ್ಟ್ಸ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಮಧ್ಯಾಹ್ನ ಆರಾಮಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದಿದೆಯಲ್ಲ, ಸ್ವರ್ಗ. ಅಂದರೆ ಖುಷಿಯಾಗಿ ನಮ್ಮ ಮನೇಲೂ ಒಟ್ಟಿಗೆ ಕೂತ್ಕೊಂಡು ತಿಂತೀವೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ನಾವು ಹೋಗೋ ಟೈಮ್ಗೆ ಅವ್ರದ್ದು ಊಟ ಎಲ್ಲ ಆಗಿ ಮಲಗಿರ್ತಾರೆ. ನಮ್ಮ ಸೆಟ್ಟಲ್ಲಂತೂ ನಾವು ಅಟ್ಲೀಸ್ಟ್ 1 ಟೈಮ್ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲರೂ ಏನೇನು ತಂದಿದ್ರು ಶೇರ್ ಮಾಡಿಕೊಂಡು, ಅಂದರೆ ಯಾರ ತಟ್ಟೆಯಿಂದನೂ ತಗೊಂಡ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ಖುಷಿಯಾಗಿ ತಿಂತೀವಿ. ಸೊ ನಮ್ಮ ರಾಮಾಚಾರಿ ತಂಡ ಹೀಗಿದೆ ನೋಡಿ. ನಮ್ಮ ಅತ್ತೆಮ್ಮ ನಾನು ಅತ್ತೆಮ್ಮನ ಮಾತಾಡಿಸ್ಬೇಕು ಅಂತ ಅವಾಗ್ಲಿಂದನೂ ವೆಯ್ಟ್ ಮಾಡ್ತಿದ್ದೆ. ನಮ್ಮ ಮುದ್ದು ಅತ್ತೆಮ್ಮ ಸೆಟ್ಟಲ್ಲಿ ನಮ್ಮೆಲ್ರಿಗೂ ಅಮ್ಮ. ಅಂದರೆ ನಮಗೆ ಮಾತ್ರ ಅಲ್ಲ, ಇಡೀ ಸೆಟ್ ಬಾಯ್ಸಿಂದ ಹಿಡಿದು, ಪ್ರೊಡಕ್ಷನ್ ಅವ್ರನ್ನ ಹಿಡಿದು, ಟೆಕ್ನಿಷಿಯನ್ಸ್ ಹಿಡಿದು ಎಲ್ರಿಗೂ ಅಮ್ಮ ಪ್ರೀತಿಯಿಂದ ತಿಂಡಿ ತಂದುಕೊಡ್ತಾರೆ ಡೈಲಿ. ಅದಕ್ಕಾದ್ರೂ ಅಮ್ಮನ ಪ್ರೀತಿ ಮಾಡ್ತಾರಲ್ವ, ಅವರು ತಿಂಡಿ ತಂದುಕೊಡ್ತಾರೆ ಅಂತ. ಸೊ ಎಲ್ಲರ ಪ್ರೀತಿ ಅಮ್ಮ ನಮ್ಮ ಅಂಜಲಿ ಅಮ್ಮ. ಜಾನಕಿ ಅದೇ ನಮಗೆ ಅಂಜು ಅಮ್ಮ. ಹಾಯ್, ತುಂಬ ಖುಷಿ ಆಗ್ತದೆ. ಇಷ್ಟೊತ್ತು ಚಾರು ಏನೇನು ಹೇಳಿದ್ದು ನಿಜ. ಎಷ್ಟು ಶೂಟ್ ಎಲ್ಲ ಮುಗಿತಾ ಇರೋಂಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಲಂಚ್ ಮಾಡೋಕ್ಕೆ. ಆ್ಯಂಡ್ ಮನೇಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಇಲ್ಲ, ಅವ್ರವ್ರು ಯಾವಾಗ ಬೇಕೋ ಊಟ ಬಡಿಸ್ತಾರೆ. ಬಟ್ ತುಂಬ ಖುಷಿಯಾಗೋದು, ಸೆಟ್ಟಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ತುಂಬ ಖುಷಿಯಾಗಿ ಮಾತಾಡಿಕೊಂಡು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ. ಒಳ್ಳೆ ಮುದ್ದೆ, ಉಪ್ಸಾರು ತೊಗೊಂಡು ಬರ್ತಾರೆ, ಸೊಪ್ಪಿನ ಪಲ್ಯಗಳು ತುಂಬಾ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ. ಅವಳು ನನ್ನ ದೊಡ್ಡ ಸೊಸೆ, ಅವಳು ಪ್ಯೂರ್ ವೆಜಿಟೇರಿಯನ್, ಅಂದರೆ ಪ್ಯೂರು ತುಂಬ ಡಯಟ್ ಅವಳು. ನಾವು ಅವಳಿಗೆ ರೇಗಿಸಿ ಒಂಚೂರು ತಿನ್ನಕ್ಕೆ ಬಿಡ್ತಾ ಮಾಡ್ತಾ. ಐ ಆಮ್ ನಾಟ್ ಜೋಕಿಂಗ್, ಇದು ಸೀರಿಯಸ್ಸು. ಅವಳು ತುಂಬ ಡಯಟ್ ಮಾಡ್ತಾಳೆ. ಅದು ಅವಳನ್ನ ಕೇಳಬೇಕು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಖುಷಿಯಾಗುತ್ತೆ ಈ ಥರ ಕೂತ್ಕೊಂಡು ಊಟ ಮಾಡೋಕ್ಕೆ. ಗ್ರೀನ್ರಿಗಳ ಮಧ್ಯೆ, ಪ್ರಕೃತಿ ಮಧ್ಯೆ ಇರೋದೇ ಒಂದು ಖುಷಿ. ಎಲ್ಲ ಕೂತ್ಕೊಂಡು ಊಟ ಮಾಡೋ ಖುಷಿ ಆಗುತ್ತೆ. ಈ ಸೆಟ್ ತುಂಬ ಚೆನ್ನಾಗಿದೆ. ಅಮ್ಮ ಅಂದರೆ ನಿಜ ತಾಯಿ, ಅವತ್ತು ತಾಯಿನೇ ಮಕ್ಕಳಿಗೆ. ಸೊ ಇವನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಶೂಟ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ನಾನು ಅಟ್ಲೀಸ್ಟ್ ಏನಾದರೂ ಒಂದು ಮಾಡಿ ಸಣ್ಣ ಆಗೋಣ ಅಂತೀನಿ, ಬಟ್ ಏನು ಮಾಡಿದ್ರು ರಿಸಲ್ಟೇ ಬರೋಲ್ಲ. ಬಟ್ ನನ್ನ ಪ್ರಯತ್ನ ಅಂತೂ ನಾನು ನಡೆಸ್ತಾನೆ ಇರ್ತೀನಿ.
ಅಟ್ಲೀಸ್ಟ್ ಓವರ್ ವೇಟ್ ಆಗಿಲ್ಲ ಅಂದರೂ ಇದನ್ನಾದ್ರೂ ಸೊಸೆ ಯಾವಾಗ ನೋಡಿ ಇಷ್ಟು ಒಳ್ಳೆ ಕೋಸಂಬರಿ ಅಟ್ಲೀಸ್ಟ್ ಮೇಂಟೈನ್ ಆದರೂ ಮಾಡೋಣ ಅಂತ ಏನೋ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದೀನಿ. ಬಿಕಾಸ್ ನನ್ನ ಗಂಡನ ಜೊತೆ ಪೇರ್ ಆಗಿ ಚೆನ್ನಾಗಿ ಕಾಣಿಸ್ಬೇಕಲ್ವ ನಾನು ಆನ್ ಸ್ಕ್ರೀನು, ಅದಕ್ಕೋಸ್ಕರ. ತುಂಬ ತುಂಬ ಚೆನ್ನಾಗಿದೆಯಾ. ಆಫ್ ಸ್ಕ್ರೀನ್ ಅಂತೂ ಕಾಣಲೇಬೇಕು, ಇಲ್ಲ ನನ್ನ ಗಂಡ ಮನೆಗೆ ಕರ್ಕೊಳ್ಳಲ್ಲ.